ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ವಿಧಾನಸಭೆನಿಗೆ ನಡೆಸ್ತಾ ಇತ್ತು. ವಿಧಾನಸಭೆ ರಾಜ್ಯ ಸರ್ಕಾರ ನಡೆಸ್ತಾ ಇದ್ದರೆ ಅದು ಸದ್ದು ಗದ್ದಲವಿಲ್ಲದೆ ಅಂತ್ಯಗೊಂಡಿತು. ಯಾಕಾಯಿತು ಅಂತ್ಯ? ನಾಗೇಂದ್ರನಿಗೆ ರಾಜೀನಾಮೆ ಕೊಡಿ ಅಂತ BJPಯವರು ಪಟ್ಟಿಡಿದು 8 ದಿನ ಕಲಾಪನೆಗೆ ಹಾಳು ಮಾಡಿಬಿಟ್ರು. 8 ದಿನ ಕಲಾಪ ಯಾವಾಗ ಹಾಳಾಯಿತೋ ಇವ್ರಿಗೆ ಇನ್ನೂ ಗೊತ್ತಾಗೋಯ್ತು, ಇನ್ನು ಮುಂದೆ ಇವರು ಬಿಡಲ್ಲ, ಮತ್ತೆ ದಿನ ಇದನ್ನೇ ಮಾತಾಡಬೇಕಾಗತ್ತೆ, ಬೇಡ ಹಂಗಂತೇಳಿ ಕಲಾಪನೆ ಮುಂದೂಡಿ ಅನಿರ್ದಿಷ್ಟ ಕಾಲ ಮುಂದೂಡ್ಬಿಟ್ರು. DK ಶಿವಕುಮಾರ್ಗೆ ಒಂದು ಸೈಡು ಭಯನೂ ಶುರು ಆಯಿತು. ಭಯ ಯಾಕೆ ಶುರು ಆಯಿತು ಅಂತಂದರೆ ಆರ್ ಅಶೋಕ್ ಅವರು ಮತ್ತು ಇವರು ಯಾರು ವಿಜೇಂದ್ರ ಅವರು BJPಯ ವಿರೋಧ ಪಕ್ಷ ನಾಯಕರುಗಳು ಬಲವಾಗಿ ಮಾಡೋಕ್ಕೆ ಶುರು ಮಾಡಿದ್ರು. ಮತ್ತು ಪ್ರಾಸಿಕ್ಯೂಷನ್ಗೆ ಬೇರೆ ಬರೆದಿದ್ದಾರೆ. ಪ್ರಾಸಿಕ್ಯೂಷನಲ್ಲಿ ರಾಜ್ಯಪಾಲರು ಇವತ್ತಲ್ಲ ನಾಳೆ ಆರ್ಡರ್ ಕೊಡ್ತಾರೆ. ಆದರೆ ಗೆಲ್ಲದಂತೂ ನಾವೇ ಹಂಗಂತ BJPಯವರು ಸಮಾಧಾನ ಪಟ್ಕೋಬೇಕಾಗಿದೆ ಅಷ್ಟೇ. ಅದು ಬಿಟ್ಟರೆ ಇವರ ಕಲಾಪನೆಗ ಇವರ ಹೋರಾಟ ಅವ್ರನ್ನೀಗ ಏನೂ ಮಾಡೋಕ್ಕಾಗಲಿಲ್ಲ. ಯಾರನ್ನ? ಕಾಂಗ್ರೆಸ್ನವ್ರನ್ನ. ನೀವು ಹಿಂಗೆ ಹೋಯ್ತೀರ, ನಾವು ಹಿಂಗೆ ಹೋಯ್ತೀವಿ ಅಂತ, ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾವು ರಂಗೋಲ ಕಡೆ ತೂರ್ತೀವಿ ಅಂತ DK ಶಿವಕುಮಾರ್ ಹೋಗ್ಬಿಟ್ರು. ಹೆಂಗೆ ಓಡೋದ್ರು? ಇವ್ರಿಗೆಲ್ಲರಿಗೂ ಚಳ್ಳೆ ಹಣ್ಣು ತಿನ್ಸೋಕ್ಕೆ ಓಡಿದ್ರು. ಆಯ್ತಾ? ಮತ್ತು ಇನ್ನೊಂದೇನಪ್ಪ ಹಂಗಂದರೆ ವಿಷಯ, ರಾಜ್ಯ ಸರ್ಕಾರ ಮಾಡಬೇಕಾಗಿರೋ ಕೆಲಸ 108 ಇದೆ. ಆ 108 ಕೆಲಸನೂ ಬಿಟ್ಟು ಇವರು ಅವ್ರನ್ನೊಂದು ರಾಜೀನಾಮೆ ಕೊಡಿಸ್ಬಿಟ್ಟು ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಕಾವೇರಿ ಬಗ್ಗೆ ಚರ್ಚೆ ಮಾಡಬೇಕಾಯಿತು, ಮಾಡಲಿಲ್ಲ. ಮತ್ತು ನಮ್ಮ ಇವರು ಯಾರೋ ಕೃಷ್ಣ ಬೈರೇಗೌಡರು ಮಾಡಿದಂಥ ಗ್ರೇಟರ್ ಬೆಂಗಳೂರಿಗೆ ಈ ಕಡೆಯಿಂದ ಏನೋ ಫುಟ್ಪಾತ್ನಿಗೆ ತೆರವು ಮಾಡ್ಕೊಂಡು ಹೋದ್ರು. ಆ ಕಡೆಯಿಂದ ಮತ್ತೆ ಎಲ್ಲ ಅವರವರೇ ಹಾಕ್ಕೊಂಡು ಕೂತಿದ್ದಾರೆ. ಇಷ್ಟೇ ಆಗಿದ್ದು. ಇಷ್ಟಕ್ಕೇನು ಒಂದು ಕೂಗಾಟ, ಕಿರ್ಚಾಟ, ಅಯ್ಯೋ ನಾನೇ ಇದನ್ನು ಮಾಡಿಬಿಡ್ತೀನಿ ಅಂತೆಲ್ಲ ಹೇಳಿ ಓಡಾಡಿದ್ದು. ಮತ್ತು ರಸ್ತೆಯಲ್ಲಿ ನಿಂತಿರ್ತಕ್ಕಂಥ ವೆಹಿಕಲ್ನೆಲ್ಲನೂ ಬದಿಗೆ ಸರಿಸ್ಬಿಡ್ತೀವಿ, ನಾವು ಅಲ್ಲಿ ಶಿಫ್ಟ್ ಮಾಡಿಬಿಡ್ತೀವಿ ಅಂತ ಹೇಳ್ತಾಯಿದ್ರು. ಯಾವ ಕೆಲಸನೂ ಆಗಲಿಲ್ಲ, ಯಾವುದೂ ನಡೀಲಿಲ್ಲ. ಮತ್ತು ಇನ್ನೇನಕ್ಕೆ ಇದು? ಇನ್ನೇನಕ್ಕೆ? ಯಾರಿಗೆ ಅನುಕೂಲ ಆಯಿತು ಇಲ್ಲ ಯಾರಿಗೆ ಅನಾನುಕೂಲ ಆಯಿತು ಇದರಿಂದ? ಏನೂ ಇಲ್ಲ. ಅದೇನೋ ಹೇಳ್ತಾನಲ್ಲ, ವಸ್ತ್ರಲ್ಲಿ ಬಟ್ಟೆ ಒಗಿತಾನಂತೆ ಅಗಸ, ಗೋಣಿ ಚೀಲ ಕೊಟ್ಟರು ಒಗಿತಾನಂತೆ. ಹಂಗೆ ಒಗೆದ್ರು ಯಾರೋ ಬೈರೇಗೌಡರು. ಯಾವಾಗ ಹಳೇದಾಯ್ತೋ ಅಯ್ಯೋ ಇದನ್ನು ಇಷ್ಟೇನಾ ಹಂಗಂತ ಬಿಡ್ಬಿಟ್ರು, ಒಗೆಯೋದೇ ಇಲ್ಲ. ಹಂಗಾಯ್ತು ಇದು ಕತೆ. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ IAS ಅಧಿಕಾರಿ ನಾಪತ್ತೆ ಈಗ ಖಚಿತ ಆಗಿದೆ. ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿಯಾಗಿ ಒಬ್ಬ IAS ಅಧಿಕಾರಿ ಎಲ್ಲಿಗೆ ಹೋದ, ಎಲ್ಲಿಂದ ಬಂದ ಅಂತ ತಿಳ್ಕೊಳ್ಳೋಷ್ಟು ಪರಿಜ್ಞಾನ ಇಲ್ಲದ ಪ್ರಿಯಾಂಕಾ ಖರ್ಗೆ ಅವರು, ಇವರು ಗೃಹ ಮಂತ್ರಿಗಳು. ಅವ್ರು ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ ಇವ್ರಿಗೆಲ್ಲರಿಗೂ ಏನು ಪೊಲೀಸ್ರ ಕಡೆಯಿಂದ ಎಲ್ಲ ರೀತಿ ಸೆಕ್ಯೂರಿಟಿ ಕೊಟ್ಟವ್ರೆ. ಮತ್ತು ಇವ್ರಿಗೆ ಹೋಗಿ ಬರೋಕ್ಕೆ ಖರ್ಚು ಕೊಡುತ್ತೆ. ಇವರೇ ಹೋಗಿ ಒಂದು ವೇಳೆ ಎಲ್ಲಿ UP ಅಂತೆ ಅವ್ರ ಊರು, ಹೋಗಿ ನೋಡ್ಕೊಂಬರ್ಬೋದಾಗಿತ್ತಲ್ಲ. ಅವರಪ್ಪ ಹೇಳ್ತಾರಂತೆ, ಎಲ್ಲೂ ಬಂದಿಲ್ಲ ನನ್ನ ಮಗ ಹಿಂಗಂತ. ಈಗ ನಾಳೆ ಅವನು ಕಂಪ್ಲೇಂಟ್ ಕೊಡಬೇಕು, ಆ ಥರ ಸ್ಟೇಜ್ ಮಾಡಿದ್ದಾರೆ ಈಗ. ಯಾರೋ ಈಗ ಅವ್ರ ಅಪ್ಪನೇ ಮಾಡಬೇಕು, ನನ್ನ ಮಗ ಬಂದಿಲ್ಲ, ಸರ್ಕಾರನೇ ಏನೋ ಮಾಡಿದೆ ಹಂಗಂತೇಳಿ ಒಂದು ಕಂಪ್ಲೇಂಟ್ ಕೊಡೋ ಕಾಲ ಬಂದಿದೆ. ಯಾಕೆಂದರೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಜ್ಞಾನೇಂದ್ರ IAS ಅಧಿಕಾರಿ ಜ್ಞಾನೇಂದ್ರ ಅವರು ಯಾವ ವಿಷಯವಾಗಿ, ಅದೇ KPSC ಗೋಲ್ಮಾಲ್ ವಿಷಯವಾಗಿ
ಈಗೆಲ್ಲ ಇ ಡಿ ಅವರು ಇಟ್ಕೊಂಡಿದ್ದಾರೆ. ಇ ಡಿ ಅವರು 21 ಕಡೆ ಸರ್ವೆ ಇದನ್ನು ಮಾಡಿ ಸೀಸ್ ಮಾಡಿದ್ದಾರೆ. ಯಾರ್ದು ಮೊದಲು KPC ಅಧ್ಯಕ್ಷನಾಗಿದ್ದಂಥ ವ್ಯಕ್ತಿನಿಗೆ ಈಗ ಅರೆಸ್ಟ್ ಮಾಡುವ ಸಾಧ್ಯತೆಗಳಿದೆ. ಇನ್ನೂ ಅರೆಸ್ಟ್ ಆಗಿಲ್ಲ. ಆದರೆ ಇಲ್ಲಿ ನಾಪತ್ತೆಯಾಗಿರುವ ಜ್ಞಾನೇಂದ್ರ ಅವ್ರನ್ನು ಸರ್ಕಾರ ರುಜುವಾತು ಮಾಡಿಲ್ಲ. ಇನ್ನು ಎಲ್ಲಿದ್ದಾರೆ, ಏನು ಎತ್ತ ಅಂತ. ಯಾಕೆ ಹೇಳಿ? ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ 5 ವರ್ಷ ತುಂಬ್ಸೋಕ್ಕೋಸ್ಕರ ಮುಖ್ಯಮಂತ್ರಿಗಳಾಗೋದು, ಮಂತ್ರಿಗಳಾಗೋದು, ಪಾಲನೆ ಮಾಡಿ ಇದನ್ನು ಮಾಡಿ ಅದನ್ನೀಗ ಸಂದರ್ಭಕ್ಕೆ ತಕ್ಕಂತೆ ಯಾರಿಗೆ ಏನೇನು ಕೆಲಸ ಕೊಟ್ಟು ಮಾಡಿಸ್ಬೇಕು, ಏನು ಎತ್ತ ಅಂತ ಯೋಚನೆ ಮಾಡಲ್ಲ. ಆ ಥರದ್ದು ಒಂದು ಇದಾಗಿದೆ. DK ಶಿವಕುಮಾರ್ ಅವರು ಮತ್ತು ಇನ್ನೊಂದು ಅದ್ವಾನಿಯವ್ರೀಗ ಭೇಟಿಯಾಗಿದ್ದಾರೆ. ಅದ್ವಾನಿಯವ್ರನ್ನ ಭೇಟಿ ಮಾಡಿ ಮನೆಗೆ ಕರೆಸ್ಕೊಂಡಿದ್ದಾರೆ. ಮನೆಗೆ ಅವ್ರಿಗೆ ಬಂದ್ರೆ ಇಲ್ಲ ಇವರೇ ಕರ್ಸ್ಕೊಂಡ್ರ ಗೊತ್ತಿಲ್ಲ. ಕರ್ಸ್ಕೊಂಡಿರ್ತಾರೆ, ಅವ್ರಾಗ ಬಂದಿರಲ್ಲ. ನೀವು ಬಂದು ಹೋಗಿ ಒಂದು ಸತಿ ನಮ್ಮ ಮನೆಗೆ ನಾನು ಒಂಚೂರು ಸ್ಕೋಪ್ ಹಾಕ್ತೀನಿ, ಅದಾನಿನೇ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ಕೊತೀನಿ, ನಮ್ಮ ಮಟ್ಟಕ್ಕೆ ಐಡಿಯಾ ಎಸ್ಟಿಮೇಟ್ ಹಾಕ್ಕೊಂಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅದಾನಿಯವ್ರನ್ನ ವಿರೋಧಿಸ್ತಾರೆ. ಈ ಕಡೆ ಇವರು DK ಶಿವಕುಮಾರ್ ಪ್ರೀತಿಸ್ತಾರೆ. ವಿರೋಧ ಹೆಚ್ಚ, ಪ್ರೀತಿ ಹೆಚ್ಚ, ನೋಡೋಣ ಯಾರಿಂದ ಏನು ಅಂತ. ಟೆನಲ್ ರೋಡ್ ಮಾಡೋಕ್ಕೋಸ್ಕರವಾಗಿ 22,000 ಕೋಟಿನಲ್ಲಿ ಟೆನಲ್ ರೋಡ್ ಮಾಡ್ತೀವಿ ಅಂತೇಳಿ ಟೆಂಡರ್ ಹಾಕಿದ್ರು. ಆ ಟೆಂಡರ್ ವಿಷಯವಾಗಿ ಮಾತಾಡೋಕ್ಕೆ ಬಂದಿದ್ದಾರೆ ಹಂಗಂತ ಸುದ್ದಿ, ಗದ್ದಲಗಳು. ಅದೇ ಪತ್ರಕರ್ತರಿಗೆ ಕದ್ದು ಮುಚ್ಚಿ ಮಾಡುವಂಥ ಕೆಲಸ ಇದು. ಅವ್ರಿಗೆ ಕಣ್ ತಪ್ಪಿಸೋ ರೀತಿಯಾಗಿ ಕಳ್ಳ ನೋಡ್ದಂಗೆ ನೋಡಿ ಆಮೇಲೆ ಈಚೆ ಬರ್ತಾರೆ. ಯಾರು? DK ಶಿವಕುಮಾರ್ ಅವರು. ಅವ್ರನ್ನೀಗ ಬೀಳ್ಕೊಡುಗೆ ಕೊಡುವಾಗ ಏನ್ರಿ ಇದು ರಾಜಾರಸವಾಗಿ ಮಾಡೋಂಥ ಕೆಲಸನೀಗ ಕದ್ದು ಮುಚ್ಚಿ ಮಾಡೋದಂಥದ್ದೇನಿದೆ? ಬಿಡ್ತಾರ ಪತ್ರಕರ್ತರು ಹೆಂಗಾರು ಒಂದು ಫೋಟೋ ತೆಗಿತಾರೆ. ಅವ್ರಿಗೇನು ಗೊತ್ತಿಲ್ವಾ? ಗೊತ್ತಿದೆ. ಇವತ್ತೆಲ್ಲ ನಾಳೆ ಅದನ್ನೀಗ ಕಳಿಸ್ತಾರೆ ರಾಹುಲ್ ಗಾಂಧಿಗೆ. ನೋಡಪ್ಪ, ನಿಮ್ಮ ಶಿಷ್ಯ ಹಿಂಗೆ ಮಾಡೋನು ಹೆಂಗಂತ. ಎಲ್ಲ ಕಡೆನೂ ಕಾಂಟ್ರಾಕ್ಟ್ಗಳು, ಟೆಂಡರ್ ತಗೊಳ್ಳೋದು ಮಾಮೂಲಿ, ಸಹಜ. ಅದೇನು ಅದ್ವಾನಿ ತಗೋಬಾರ್ದು, ಇವ್ರು ತಗೋಬಾರ್ದು ಅಂತ ರಾಹುಲ್ ಗಾಂಧಿ ಹೇಳ್ಬಿಟ್ರೆ ಕೇಳಲ್ಲ. ಯಾರು ಎಷ್ಟೆಷ್ಟು ಸಾವಿರ ಕೋಟಿಗೆ ಕೆಲಸ ಮಾಡೋಕ್ಕಾಗ ತಾಕತ್ತಿರುತ್ತೋ ಆ ತಾಕತ್ತಿನಂತೆ ತಗೋತಾರೆ. ಅದಕ್ಕೇನು ಮಾಡೋಕ್ಕಾಗತ್ತೆ? ಅದರಿಂದ ರಾಹುಲ್ಗೆ ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಯಾರು? DK ಶಿವಕುಮಾರು. ಯಾಕೆ ಹೆದರ್ಕೋಬೇಕು? ಅವರು ಮುಖ್ಯಮಂತ್ರಿ ಆಗಿದ್ದಾನೆ. ಅವನ ರಾಜ್ಯಕ್ಕೆ ಬೇಕಾಗಿದ್ದನೀಗ ಅವರು ಸೌಲಭ್ಯ ಒದಗಿಸ್ಕೊಡ್ಬೇಕು ಜನರಿಗೆ. ಇಲ್ಲ ಅವ್ರದ್ದೇ ಆದ ಕೆಲಸಗಳ ಕಾರ್ಯಗಳನ್ನೀಗ ನಾನು ಮಾಡಿದೆ ಅಂತ ಮೆಚ್ಕೊಳ್ಳೋಕ್ಕೆ ಇದಾಗಬೇಕು. ಹಂಗಾಗಿ ಇಲ್ಲ, ಇದು ಹಂಗೆ 2 ವರ್ಷ ತುಂಬಿಸ್ಬಿಡ್ತಾರೆ. ನೆಕ್ಸ್ಟ್ BJP ಕಾಲಕ್ಕೆ ಬರ್ತದೆ ಅದು. ಅಲ್ಲಿವರೆಗೂ ಇದು ಸುಮ್ಮನೆ ಹೋಗು ಬಾ ಮಾಡು ಸುದ್ದಿ. ಬಂದಿದ್ರು, ಹೋದ್ರು, ಮಾತಾಡಿದ್ರು, ಇಷ್ಟಕ್ಕೆ ನಿಂತೋಯ್ತು ಅಂತ. ಹಂಗಾಗಿ ಅದಲ್ಲೇ ನಿಂತೋಯ್ತದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಇವರು ಯಾರು? DK ಶಿವಕುಮಾರ್ ಅವರು ಇವರ ಜಾಣ್ಮೆ ನೋಡಬೇಕು. DK ಶಿವಕುಮಾರ್ ಜಾಣ್ಮೆನೀಗ ನೋಡಿ ಇದನ್ನು ಮಾಡಬೇಕಾಗಿದೆ. ಮತ್ತು ಈ ಸದ್ದುಗೂ ಗದ್ದಲವಿಲ್ಲದೆ ಮುಂದೂಡ್ಬಿಟ್ರು. ಈ ಮುಂದೂಡಿದ್ದಕ್ಕೆ ಆದಂಥ ಪರಿಣಾಮವನ್ನು ಸುಮ್ಮನೆ 8 ದಿನ ಮಾಡ್ಕೊಂಡಿದ್ದಿರಲಿ. ಏನು ಗೊತ್ತಾ, ಇವರು ಒಂದಷ್ಟು ಬಿಲ್ಗಳು ಪಾಸ್ ಮಾಡಿಕೊಂಡ್ರು. ಅದು ಬಿಟ್ಟರೆ ಬೇರೆ ಇನ್ನೇನು ಆಗಲಿಲ್ಲ. ಚರ್ಚೆನೂ ಆಗಲಿಲ್ಲ, ಏನೂ ಇಲ್ಲ. ಚರ್ಚೆ ಇಲ್ಲದೆ ಪಾಸ್ ಆದ ಬಿಲ್ಲುಗಳು ಅಂತ ಪೇಪರ್ನವ್ರು ಬರೆದಿದ್ದಾರೆ. ಅದಷ್ಟು ಬಿಟ್ಟರೆ ಬೇರೆ ಇನ್ನೇನಾಯ್ತದೆ? ಏನೂ ಆಗಲಿಲ್ಲ. ಚರ್ಚೆ ಆದರೆಷ್ಟು ಬಿಟ್ಟರೆಷ್ಟು. ಬಿಲ್ ಪಾಸ್ ಆಯ್ತಲ್ವಾ, ಕಾಂಗ್ರೆಸ್ನವ್ರು ಹೇಳೋದು ಇಷ್ಟೇ. ಯಾಕೆ ಹೆಂಗಂತಂದರೆ, ಬಿಲ್ ಪಾಸ್ ಆದಮೇಲೆ ಇನ್ನೇನಿದೆ? ನೀವೇನು ಚರ್ಚೆ ಮಾಡಿಬಿಟ್ಟು ಏನು ಮಾಡಿಬಿಡ್ತೀರಾ ನೀವು? ಹಂಗಂತ ಒಂದು ವಾದ ವಿವಾದಗಳು ನಡೀತವೆ. ಮತ್ತು ಪ್ರಿಯಾಂಕಾ ಖರ್ಗೆ ಅವರು ತುಂಬ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರು ಅಂತಂದರೆ ಇವಾಗ ಅದಕ್ಕೆ ಇವ್ರಿಗೆ ಅದಾನಿಯವರು
ಬಂದಿದ್ದಾರಲ್ಲ ಏನು ವಿಷಯ ಎತ್ತ ಹಂಗಂತಂದರೆ, ಹೌದು ಅವರು ಟೆಂಡರ್ ಇದೆ ಬಂದಿದ್ದಾರೆ ಹಂಗಂತ. ನಿಮ್ಮ ರಾಹುಲ್ ಅವರು ಅವ್ರನ್ನ ವಿರೋಧಿಸ್ತಾರಂತ. ಅದು ಸಹಜ ರೀ, ವಿರೋಧಿಸೋದು, ಇದನ್ನು ಮಾಡೋದು, ನಾವು ಕೆಲಸಕ್ಕೆ ಕೊಡೋದು ಇದೆಲ್ಲ ಸಹಜ ಹಂಗಂತ ಪ್ರಿಯಾಂಕಾ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿ ಅಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಸಮರ್ಥಿಸ್ಕೋತಾರೆ. ತಪ್ಪಾಗಿದ್ರು ತಪ್ಪಿಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ನಂಬರ್ 1 ಪಾರ್ಟಿ. ಸುಳ್ಳಿನಿಗ 100 ಸತಿ ಹೇಳ್ಬಿಟ್ಟು ಸುಳ್ಳು ಅಂತಂದರೆ ಸುಳ್ಳಲ್ಲ, ಅದು ಸತ್ಯ, ಅದೇ ಸತ್ಯ ಹಂಗಂತ ತೋರಿಸ್ಕೊಂಡು ಓಡಾಡುವಂಥ ಏಕೈಕ ಪಕ್ಷ ಯಾವ್ದಾದ್ರು ಇದೆ ಹಂಗಂದರೆ ಅದು ಖರ್ಗೆ ಪಕ್ಷ. ಖರ್ಗೆ ಅಂದರೆ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಏನಾಯಿತು ಗೊತ್ತಾಗಲಿಲ್ಲ, ಒಂದೇ ಮಾತರಮ್ದು ಕಂಪ್ಲೇಂಟ್ ಕೊಟ್ರಲ್ಲ, ಏನು ಮಾಡಿದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಇಲ್ಲ ಪ್ರಿಯಾಂಕಾ ಖರ್ಗೆ ಅವರೇ, ನೀವೇನು ಮಾಡಿದ್ರಿ? ಅದನ್ನೇನಾದ್ರು ಮುಂದೆ ಬರುತ್ತಾ? ಏನು ಹಾಕಿದ್ದೀರಾ? ಕೇಸ್ ಹಾಕೋದಕ್ಕೆ ಏನಾದ್ರು ದಾರಿ ಹುಡುಕಿದ್ದೀರಾ? ಇಲ್ಲೋ ಹಂಗಂತ ಪ್ರಿಯಾಂಕಾ ಖರ್ಗೆನಿಗೆ ಕೇಳಬೇಕು. ಯಾವ ಪತ್ರಕರ್ತರು ಇಲ್ಲ, ಪತ್ರಕರ್ತರೇ ಎಲ್ಲ. ಅವರು ಅದು ಹೆಂಗೆ ಓಡಾಡ್ಕೊಂಡು ಫೋನಿಗೆ ಎತ್ಕೊಂಡು ಓಡಾಡ್ತಾ ಇರ್ತಾರೋ ಗೊತ್ತಿಲ್ಲ. ಆದರೆ ಒಂದು ಕ್ವಶನ್ನು ಒಂದನ್ನು ಕೂಡ ಹೈಲೈಟ್ ಮಾಡಿ ಕೇಳಿ ವಿಚಾರಿಸಿ ಅವ್ರನಿಗೆ ಇದನ್ನು ಮಾಡೋಣ ಅಂತ ಏನೂ ಇಲ್ಲ. ಅದೇನೋ ಹೇಳ್ತಾರೆ, ಸಂತೆಗೆ 3 ಮೊಳ ನೆಯ್ಯಿ ಅಂತ. ಸಂತೆ ಬಂದಾಗ ಎದ್ದೋಡೋಗದಂತೆ 3 ಮೊಳ ನೆಯ್ಕೊಂಡು ಹೂವು ಮರಕ್ಕೆ. ಹಂಗಾಯ್ತಂತೆ ಇದು ಕತೆ. ಈ DK ಶಿವಕುಮಾರ್ದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ. ಈ ಖರ್ಗೆ ಇಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಂಡವ್ರೆ. ಏನು ಮಾಡೋಣ? ನಮ್ಮ ರಾಜ್ಯದ ಜನರ ಅದೃಷ್ಟನೇ ಇಷ್ಟು. ಯಾವಾಗೂ ಯಾವ ಪಾರ್ಟಿ ಇದ್ರೂ ಅಷ್ಟೇ, ಈ ಪಾರ್ಟಿ ಅಂತಲೇ ಅಲ್ಲ, ಯಾರಿದ್ರೂ ಸರಿಯಾಗಿ 100% ಕೆಲಸ ಮಾಡಿದಂಥ ಪಾರ್ಟಿ ಯಾವುದೂ ಇಲ್ಲ. ಅರ್ಧಂಪರ್ಧನೇ. HD ಕುಮಾರಸ್ವಾಮಿನೂ ಮಾಡುವಾಗ ಅದೇ ಕಾಂಗ್ರೆಸ್ನವ್ರು ಹಾಳು ಮಾಡಿ ಕಾಲು ಎಳೆದು ಅವನ್ನ ಬಟ್ಟೆ ಒಗ್ದಂಗೆ ವಾಗ್ದು ಅಂತ ಬೀಸಾಕ್ಬಿಟ್ರು. ಈ ಕಡೆ DK ಶಿವಕುಮಾರು ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗಲೂ ಅಷ್ಟೇ, ಬೊಮ್ಮಾಯಿನಿಗ ಸರಿಯಾದ ರೀತಿ ಜವಾಬ್ದಾರಿ ಸ್ಥಾನ ಕೊಡದೆ, ಮತ್ತು ಮೇಲ್ಗಡೆಯಿಂದ ಹೈಕಮಾಂಡು ಮತ್ತು ಇವರು ಅವ್ರಿಗೆ ಸರಿಯಾದ ದಾರಿ ಮಾರ್ಗ ಕೊಡದೆ ಸುಮ್ಮನೆ ಏನೋ 5 ವರ್ಷ 3 ವರ್ಷ ಕೂತ್ಕೊಳ್ಳಪ್ಪ ಅಂತ ಕೂರಿಸಿ ಬಿಟ್ಟರು. ಹಂಗಾಗಿ ಏನಾಯಿತು, ಪಕ್ಷ ಅದೋ ಗತಿಗೆ ಆಗೋಯ್ತು. ಈಗ ಇವರು ಅಷ್ಟೇ, ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅವರು 3 ವರ್ಷ ಮುಖ್ಯಮಂತ್ರಿ ಆದರು. ಏನು ಮಾಡಿದ್ರು? ಏನೂ ಕಟ್ಟಾಕಲಿಲ್ಲ. ಯಾವ ಹಳ್ಳನೂ ಮುಚ್ಚಲಿಲ್ಲ, ಯಾವ ರೋಡ್ನೂ ಮಾಡಲಿಲ್ಲ, ಮೋರಿನೂ ಮಾಡಲಿಲ್ಲ. ಇವ್ರು ಕೇಳಿದ್ರೆ ಅವ್ರು ಮಾಡಿಲ್ಲ ಅಂತ, ಅವ್ರು ಕೇಳಿದ್ರೆ ಇವ್ರು ಮಾಡಿಲ್ಲ ಅಂತ, ಇಷ್ಟಕ್ಕೆ ಹಿಂಗೆ ನಿಂತೋಯ್ತು. ಆದರೆ ಜನರಿಗೆ ಅನುಕೂಲ ಎಲ್ಲಿಂದ ಬರುತ್ತೆ? ಏನೂ ಇಲ್ಲ ಅನುಕೂಲ. ಇದು 5 ಫ್ರೀ ಬೇಸ್ಗಳು ಅಂತ ಮಾಡಿದ್ದಾರೆ. 5 ಫ್ರೀ ಬೇಸ್ ಕೊಟ್ಟಿದ್ದೀವಿ 10 kg ಅಕ್ಕಿ ಕೊಟ್ಟಿದ್ದೀನಿ ಅಂತಾರೆ. ಯಾರು? DK ಶಿವಕುಮಾರ್, ಇವರು ಸಿದ್ದರಾಮಯ್ಯ ಅವರು. ಈಗ 10 kg ಅಕ್ಕಿನೂ ಇಲ್ಲ, ಈ ಕಡೆ ರೇಷನ್ ಕಾರ್ಡ್ಗಳೂ ಇಲ್ಲ. ಎಲ್ಲ ಏನೇನೋ ಅಧೋಗತಿಯಾಗಿ ಚಲ್ಲಾಪಿಲ್ಲಿ ಆಗಿ ಅದೇನೋ ಇದನ್ನು ಮಾಡ್ತಾಯಿದ್ದಾರಂತೆ, ಆ ರೇಷನ್ ಕಾರ್ಡ್ನಿಗ ಚೆಕ್ ಮಾಡ್ತಾಯಿದ್ದಾರಂತೆ. ಹಂಗಾಗಿ ಎಲ್ಲ ಪೆಂಡಿಂಗ್ ಆಗಿದೆ. ಯಾರಿಗೂ ಪಿಂಚಿನವ್ರಿಗೂ ದುಡ್ಡಿಲ್ಲ, ಇವ್ರಿಗೂ ದುಡ್ಡಿಲ್ಲ, ಗೃಹಲಕ್ಷ್ಮಿಗೂ ಇಲ್ಲ. ಇಷ್ಟು ನಡೆದಂಥ ಕಾರ್ಯಕ್ರಮ. ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.